ರಾಮಾಪುರ ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಇತ್ತು. ಆ ಬಡ ಕುಟುಂಬದಲ್ಲಿ ಶೇಖರ್ ಮತ್ತು ಅವನ ಹೆಂಡತಿ ಮತ್ತು ಅವರ ಮುದ್ದು ಮಕ್ಕಳು ಖುಷಿಯಾಗಿ ಇದ್ದರು. ಶೇಖರ್ ಹೊಲದಲ್ಲಿ ಕೆಲಸ ಮಾಡುತ್ತಾ ತನ್ನ ಮನೆಯನ್ನು ನೋಡಿಕೊಳ್ಳುತ್ತಾ ಇರುತ್ತಾನೆ. ಅವನ ಹೆಂಡತಿ ಮನೆಯಲ್ಲಿ ಕೆಲಸವನ್ನು ನೋಡಿಕೊಳ್ಳುತ್ತಾ ಇರುತ್ತಾಳೆ. ಅವನ ಮಕ್ಕಳು ಶಾಲೆಗೆ ಹೋಗುತ್ತಾ ಇರ್ತಾರೆ. ಅವರ ಕುಟುಂಬ ತುಂಬಾ ಖುಷಿಯಾಗಿರುತ್ತೆ. ಇತ್ತ ಅದೇ ಗ್ರಾಮದಲ್ಲಿ ಒಂದು ಶ್ರೀಮಂತ ಕುಟುಂಬ ಇತ್ತು. ಆ ಕುಟುಂಬದಲ್ಲಿ ಪ್ರಸಾದ್ ಮತ್ತು ಅವನ ಹೆಂಡತಿ ಮಕ್ಕಳು ವಾಸವಾಗಿದ್ದರು. ಪ್ರಸಾದ್ ಒಂದು ದೊಡ್ಡ ಕಂಪನಿಯ ಮಾಲೀಕನಾಗಿರುತ್ತಾನೆ. ಅವನಿಗೆ ಆಸ್ತಿಯೇನೋ ತುಂಬಾ ಇತ್ತು. ಆದ್ದರಿಂದ ಅವನು ತನ್ನ ಮಕ್ಕಳನ್ನು ಒಂದು ದೊಡ್ಡದಾದ ಪ್ರೈವೇಟ್ ಶಾಲೆಯಲ್ಲಿ ಓದಿಸ್ತಾ ಇರುತ್ತಾನೆ. ಇನ್ನೇನು ದಸರಾ ಹಬ್ಬಕ್ಕೆ ರಜೆ ಬರುತ್ತದೆ. ಇತ್ತ ಎರಡೂ ಕುಟುಂಬದ ಮಕ್ಕಳಿಗೆ ದಸರಾ ರಜೆ ಸಿಕ್ಕಿತು. ಶೇಖರ್ನ ಮಕ್ಕಳು ಅವರ ತಂದೆ ಹತ್ತಿರ ಬಂದು, ಈ ಬಾರಿ ದಸರಾ ರಜೆಗೆ ನಾವು ಮೈಸೂರಿಗೆ ಹೋಗೋಣವಾ ಅಪ್ಪ ಎಂದು ಕೇಳುತ್ತಾರೆ. ಶೇಖರ್ ಬಡ ರೈತ ಆದ್ದರಿಂದ ಅವನು ಅವನ ಮಕ್ಕಳಿಗೆ ಹೀಗನ್ನುತ್ತಾನೆ, ಮಕ್ಕಳೇ, ನನ್ನಲ್ಲಿ ಅಷ್ಟೊಂದು ಹಣವಿಲ್ಲ. ನಿಮ್ಮನ್ನು ನಾನು ದಸರಾ ನೋಡಲು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಮುಂದಿನ ವರುಷ ನೋಡೋಣ ಎಂದು ಹೇಳುತ್ತಾನೆ. ಅವನ ಮಕ್ಕಳು ಬೇಜಾರಿನಿಂದ ಮನೆ ಬಾಗಿಲ ಮುಂದೆ ಕೂತ್ಕೊಂಡಿರುತ್ತಾರೆ. ಅಪ್ಪನಿಗೆ ತನ್ನ ಮಕ್ಕಳ ದುಃಖವನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆ ಮಕ್ಕಳ ಅಪ್ಪ ಅಮ್ಮ ಇಬ್ಬರು ಪ್ರವಾಸಕ್ಕೆ ಬೇಕಾದ ಎಲ್ಲ ಹಣವನ್ನು ಹೊಂದಿಸಿಕೊಂಡರು. ನಂತರ ಆ ಮಕ್ಕಳಿಗೆ ಹೇಳಿದರು, ಈ ಬಾರಿ ನಾವು ದಸರಾ ನೋಡಲು ಹೋಗೋಣ ಎಂದು ಹೇಳಿದರು. ಆ ಮಕ್ಕಳ ಆನಂದಕ್ಕೆ ಸರಿಸಾಟಿಯೇ ಇರಲಿಲ್ಲ. ಇತ್ತ ಪ್ರಸಾದ್ ಮನೆಯಲ್ಲೂ ಕೂಡ ಪ್ರಸಾದ್ ಮಕ್ಕಳು ದಸರಾ ನೋಡಲು ಬಯಸುತ್ತಾರೆ. ಆದರೆ ಪ್ರಸಾದ್ ತನಗೆ ಸಮಯವಿಲ್ಲ ಎಂದು ಹೇಳುತ್ತಾನೆ. ತುಂಬ ಕೆಲಸ ಇದೆ, ಸಮಯವಿಲ್ಲ, ಮುಂದಿನ ಬಾರಿ ಹೋಗೋಣ ಎಂದು ಹೇಳುತ್ತಾನೆ. ಆ ಮಕ್ಕಳಿಗೆ ಬೇಸರವಾಗುತ್ತದೆ. ಆ ಮಕ್ಕಳು ಒಂದು ಕೋಣೆಯಲ್ಲಿ ಕುಳಿತು ದುಃಖ ಪಡುತ್ತಿರುತ್ತಾರೆ. ಪ್ರಸಾದ್ ಹೆಂಡತಿ ಪ್ರಸಾದ್ಗೆ ಹೇಳುತ್ತಾಳೆ, ರೀ ಪಾಪ ಮಕ್ಕಳು ಏನೋ ಆಸೆ ಪಟ್ಟು ಕೇಳುತ್ತಿದ್ದಾರೆ, ಹೋಗೋಣ ಎಂದು ಹೇಳಿ. ಪ್ರಸಾದ್ ಕೂಡ ಅವಳ ಮಾತನ್ನು ಒಪ್ಪಿಕೊಂಡು ಓಕೆ ಎಂದು ಹೇಳುತ್ತಾನೆ. ಆ ಎರಡೂ ಕುಟುಂಬ ದಸರಾ ನೋಡಲು ಹೊರಡುತ್ತಾರೆ. ಪ್ರಸಾದ್ ಮತ್ತು ಕುಟುಂಬ ಕಾರಿನಲ್ಲಿ ಹೋಗುತ್ತಾರೆ. ಇತ್ತ ಶೇಖರ್ ಮತ್ತು ಕುಟುಂಬ ಬಸ್ಸಿನಲ್ಲಿ ಮೈಸೂರಿಗೆ ಹೋಗುತ್ತಾರೆ. ಇತ್ತ ಮಕ್ಕಳಿಗೆ ಖುಷಿನೋ ಖುಷಿ. ಅಲ್ಲಿ ಚಂದದ ಆನೆಗೆ ಅಲಂಕಾರ ಮಾಡಿರೋದು, ಆನೆ ಮೇಲೆ ಅಂಬಾರಿ ಇರುವುದು ನೋಡಿ ತುಂಬಾ ಖುಷಿಯಾಗುತ್ತದೆ. ಇತ್ತ ಪ್ರಸಾದ್ ಮಕ್ಕಳು ಕೂಡ ತುಂಬಾ ಖುಷಿಯಾಗುತ್ತಾರೆ. ಅಲ್ಲಿದ್ದ ಜಾತ್ರೆಗೆ ಹೋಗಿ ಅವರು ಬೇಕಾದ ಆಟಿಕೆಗಳನ್ನೆಲ್ಲ ಕೊಂಡುಕೊಳ್ಳುತ್ತಾರೆ. ಇತ್ತ ಮಕ್ಕಳಿಗೆ ಖುಷಿನೋ ಖುಷಿ. ಅವರ ಆನಂದಕ್ಕೆ ಸರಿಸಾಟಿಯೇ ಇರಲಿಲ್ಲ. ಹೀಗೆ ಅವರೆಲ್ಲ ಅಂಬಾರಿಯನ್ನು ನೋಡುತ್ತಾರೆ. ಮಕ್ಕಳು ತಮಗೆ ಬೇಕಾದ ಎಲ್ಲ ಆಟಿಕೆಗಳನ್ನು ಕೊಂಡುಕೊಂಡು ಖುಷಿಯಾಗಿ ಇರುತ್ತಾರೆ. ಅದೇ ಅಲ್ವಾ, ಮಕ್ಕಳು ಖುಷಿ ಮುಂದೆ ಬಡವರು ಶ್ರೀಮಂತರು ಎಂದು ಇರುವುದೇ ಇಲ್ಲ. ಅಪ್ಪ ಅಮ್ಮ ಬಡವರಾದರೂ ಶ್ರೀಮಂತರಾದರೂ ಮಕ್ಕಳ ಖುಷಿನೇ ಬಯಸೋದು.